ಲವರ್ಗಾಗಿ ಅಪ್ಪ ಅಮ್ಮ ತಂಗಿಯನ್ನ ಮರ್ಡರ್ ಮಾಡಿದಂತಹ ಪಾಪಿ ಕೊಂದ ಬಳಿಕ ಲವರ್ಸ್ ಪರಾರಿಯಾಗಿದ್ದು ಹೇಗೆ ಅಂತ ಗೊತ್ತಾ? ಕೊಂದು ಅಪಾರ್ಟ್ಮೆಂಟ್ ಟಾಪ್ಗೆ ತೆರಳಿದಂತಹ ಜೋಡಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಮಾಡಿದ್ದಾಳೆ ಶ್ವೇತಾ ಆತನ ಜೊತೆ. ಕೊಂದು ಅಪಾರ್ಟ್ಮೆಂಟ್ ಟಾಪ್ಗೆ ಜೋಡಿ ತೆರಳಿದೆ. ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಮಾಡಿದಂತಹ ಶ್ವೇತಾ ಕೆನೆತ್ ಅಪಾರ್ಟ್ಮೆಂಟ್ ಗೇಟ್ನಿಂದ ಶ್ವೇತಾ ಹಾಗೂ ಆತನ ಪ್ರಿಯಕರ ತೆರಳಿ ಎಸ್ಕೇಪ್ ಆಗಿದ್ದಾರೆ. ಅಪಾರ್ಟ್ಮೆಂಟ್ನ ಸಿಸಿಟಿವಿಯಲ್ಲಿ ಹಂತಕರ ದೃಶ್ಯ ಈಗ ಸೆರೆಯಾಗಿದೆ. ಪ್ರಿಯಕರನ ಜೊತೆ ಸೇರಿ ಲವರ್ಗಾಗಿ ಅಪ್ಪ ಅಮ್ಮ ತಂಗಿಯನ್ನ ಕೊಲೆ ಮಾಡಲಾಗಿದೆ. ಕೊಂದ ಬಳಿಕ ಲವರ್ಸ್ ಪರಾರಿಯಾಗಿದ್ದು ಹೇಗೆ ಅಂತ ಸಿಸಿಟಿವಿ ದೃಶ್ಯಾವಳಿ ಸಿಕ್ಕಿದೆ. ಕೊಂದು ಅಪಾರ್ಟ್ಮೆಂಟ್ ಟಾಪ್ಗೆ ತೆರಳಿದ್ದಾರೆ ಜೋಡಿ. ಅಲ್ಲಿಂದ ಜಂಪ್ ಮಾಡಿ ಗೇಟ್ ಮೂಲಕವಾಗಿ ಹೊರ ಬಂದಿದ್ದಾರೆ ಶ್ವೇತಾ ಹಾಗೂ ಕೆನತ್ ಎಂಬಂತಹ ಜೋಡಿ. ಅಪಾರ್ಟ್ಮೆಂಟ್ ಗೇಟ್ನಿಂದ ಹೊರ ಬಂದಿದ್ದಾರೆ ಲವರ್ಸ್. ಅಪ್ಪ ಅಮ್ಮನ್ನ ಕೊಂದಿದ್ದಾರೆ, ತಂಗಿನ ಕೊಂದಿದ್ದಾಳೆ ಪ್ರಿಯಕರನಿಗೋಸ್ಕರ. ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಈ ಒಂದು ದೃಶ್ಯ ಅಪಾರ್ಟ್ಮೆಂಟ್ನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಲವರ್ಗಾಗಿ ತಂದೆ ತಾಯಿಯನ್ನ ಕೊಂದಿದ್ದಾಳೆ. ಬೆಂಗಳೂರಿನಲ್ಲಿ ರಿವೀಲ್ ರಿಲೇಶನ್ಶಿಪ್ ಏನು ವಿರೋಧ ಪಡಿಸಿದ್ದಕ್ಕೆ ತಂದೆ ಮತ್ತೆ ತಾಯಿ ತಂಗಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಏನು ಶ್ವೇತಾ ಎಂಬ ಯುವತಿ ಏನು ತನ್ನ ಬಾಯ್ ಫ್ರೆಂಡ್ ಕೆನೆತ್ ಜೊತೆ ಸೇರ್ಕೊಂಡು ತಂದೆ ಮತ್ತೆ ತಾಯಿ ಮತ್ತೆ ತಂಗಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಏನು ಟಿಸಿ ಅಂದ್ರೆ ಕೇರ್ಪುರಂ ನಲ್ಲಿರುವಂತಹ ಏನೊಂದು ಶೀಗೇಳಿ ಏನು ಅಪಾರ್ಟ್ಮೆಂಟ್ ಇದೆ, ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತದ್ದು. ನಿನ್ನೆ ತಡರಾತ್ರಿ 8:30 ಸುಮಾರಿಗೆ ಏನು ಈ ಒಂದು ಅಪಾರ್ಟ್ಮೆಂಟ್ ಗೆ ಏನು ಕೆನೆತ್ ಮತ್ತೆ ಶ್ವೇತಾ ಏನು ಇಬ್ರು ಸಹ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ಒಂದು ಅಪಾರ್ಟ್ಮೆಂಟ್ ಗೆ ಶ್ವೇತಾ ಅವರ ತಂದೆ ಮತ್ತೆ ತಾಯಿ ಮತ್ತೆ ತಂಗಿಯವರು ಬಂದಿರ್ತಾರೆ. ಯಾಕಂದ್ರೆ ತಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿ ತಂದೆ ಅವಳು ಶ್ವೇತಾ ಯುವತಿ ಏನು ಕಳೆದ 2 ತಿಂಗಳಿಂದನೂ ಇಲ್ಲಿ ಈ ಅಪಾರ್ಟ್ಮೆಂಟ್ ನಲ್ಲಿ ಒಂದು ವಾಸವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಏನಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಯುವಕನ ಜೊತೆ ಇರ್ತಾಳೆ. ಆದ್ರೆ ಅವ್ರ ತಂದೆ ಮತ್ತೆ ತಾಯಿ ಬೇಡ ಮನೆಗೆ ಬಾ ಅಂತ ಕರ್ಕೊಂಡು ಹೋಗೋಣ ಅಂತ ನೆನ್ನೆ ಸಂಜೆ ಬಂದಿರ್ತಾಳೆ. ಈ ವೇಳೆ ಬಂದಂತ ಸಂದರ್ಭದಲ್ಲಿ ಏನು ಅವರ ಜೊತೆ ವಾಗ್ವಾದ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಮೊದಲನೇದಾಗಿ ತಮ್ಮ ತಾಯಿ ಏನು ಮುತ್ತುಲಕ್ಷ್ಮಿ ಇದ್ದಾರೆ, ಸೊ ಅವರನ್ನ ಆಕೆ ಮನೆಗೆ ಕರೆದುಕೊಂಡು ಕೊಲೆಯನ್ನ ಮಾಡ್ತಾರೆ. ಅದಾದ ನಂತರ ತಂಗಿ ಏನು ಸುಪ್ರಿಯಾ ಸಹ ಬಂದಿರ್ತಾರೆ. ಸೊ ಆಕೆಯನ್ನು ಸಹ ಕೊಲೆ ಮಾಡ್ತಾರೆ. ಅದಾದ ನಂತರ ತಂದೆ ಏನು ಸೋಮ್ ಸುಂದರ್ ಏನಿದ್ರೆ ಸೊ ಆತನನ್ನು ಸಹ ಕೊಲೆ ಮಾಡಕ್ಕೆ ಯತ್ನ ಪಡ್ತಾರೆ. ಆತನು ಸಹ ರಕ್ತದ ಮಡುವಿನಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿ ನಂತರ ಕೆಳಗಡೆ ಬಂದಿರ್ತಾರೆ. ನಂತರ ಸೆಕ್ಯೂರಿಟಿ ಗಾರ್ಡ್ಗೆ ಒಂದು ಮಾಹಿತಿ ಕೊಡ್ತಾರೆ. ಕೂಡಲೇ ಆ ಸೆಕ್ಯೂರಿಟಿ ಗಾರ್ಡ್ ಯಾರಿರ್ತಾರೆ ಸೊ ಅವರು ಒಂದು ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ನಂತರ ಸ್ಥಳಕ್ಕೆ ಪೊಲೀಸರು ಸಹ ಬಂದಂತಹ ಸಂದರ್ಭದಲ್ಲಿ ಏನು ಇಲ್ಲಿ ಒಂದು ರಕ್ತದ ಮಡುವಿನಲ್ಲಿ ಬಿದ್ದಂತಹ ಏನು ಸೋಮ್ ಸುಂದರ್ ಏನಿದೆ ಸೊ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ರೀತಿ ಈ ಒಂದು ಘಟನೆ ಆಯ್ತು ಮತ್ತೆ ಯಾವ ಕಾರಣಕ್ಕೋಸ್ಕರ ಈ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಆತ ಪೊಲೀಸರಿಗೆ ಕೊಡ್ತಾ ಹೋಗ್ತಾನೆ. ಅದಾದ ನಂತರ ಏನಂದ್ರೆ ಪ್ರಮುಖವಾಗಿ ಘಟನೆ ಆದ ನಂತರ ಏನಂದ್ರೆ ಇಬ್ರು ಸಹ ಒಂದು ಅಪಾರ್ಟ್ಮೆಂಟ್ ಬೇರೆ ಒಂದು ಅಪಾರ್ಟ್ಮೆಂಟ್ ಏನಿದೆ, ಈ ಪಕ್ಕದ ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಪಕ್ಕದ ಅಪಾರ್ಟ್ಮೆಂಟ್ ನಿಂದ ಅವರು ಎಸ್ಕೇಪ್ ಆಗುವಂತ ದೃಶ್ಯಗಳು ಸಹ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗ್ತಾ ಇರುವಂತ. ಯಾಕಂದ್ರೆ ಕೊಲೆ ಮಾಡಿದ ನಂತರ ಏನು ಅವರ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ಮೇಲೆ ಹೋಗ್ತಾರೆ. ಅದಾದ ನಂತರ ಪಕ್ಕದ ಬಿಲ್ಡಿಂಗ್ ಏನಿರುತ್ತೆ, ಪಕ್ಕದ ಒಂದು 4 ಫ್ಲೋರ್ ಅಂತಸ್ತಿನ ಒಂದು ಮಹಡಿ ಏನಿದೆ, ಈ ಒಂದು ಮಹಡಿಯನ್ನ ಜಂಪ್ ಮಾಡ್ಕೊಂಡು ಅಂದ್ರೆ ಪಕ್ಕದ ಮಹಡಿ ಏನಿರುತ್ತೆ ಅದಕ್ಕೆ ಜಂಪ್ ಮಾಡ್ಕೊಂಡು ಆನಂತರ ಈ ಒಂದು ಮಹಡಿ ಏನಿದೆ ನಾನು ಈಗ ತೋರಿಸ್ತಾ ಇದ್ದೀನಿ, ಈ ಒಂದು ಮಹಡಿಯಿಂದ ಗೇಟ್ ಮೂಲಕ ಅವರು ಎಸ್ಕೇಪ್ ಆಗುವಂತ ದೃಶ್ಯಗಳು ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ ಇಬ್ಬರು ಏನು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ, ಶ್ವೇತಾ ಮತ್ತೆ ಕೆನೆತ್ ಏನಿದ್ದಾರೆ ಇಬ್ರು ಸಹ ಎಸ್ಕೇಪ್ ಆಗಿರುವಂತದ್ದು ಕೊಲೆ ಮಾಡಿದ ನಂತರ. ಆನಂತರ ಇಬ್ಬರಿಗಾಗಿ ಪೊಲೀಸರು ಸಹ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇಬ್ಬರು ಆರೋಪಿಗಳ ಏನಿದ್ದಾರೆ ಸೊ ಕೆನೆತ್ ಮತ್ತೆ ಶ್ವೇತಾ ಏನಿದ್ದಾರೆ ಸೊ ಅವರ ಆರೋಪಿಗಳ ಪತ್ತೆಗೆ ಒಂದು ಕಾರ್ಯಾಚರಣೆ ಮುಂದುವರಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು. ಏನು 1.5 ತಿಂಗಳ ಹಿಂದೆ ಅಪಾರ್ಟ್ಮೆಂಟ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ತಂದೆ ತಾಯಿ ಕರೆಸ್ಕೊಳ್ಳೋದಾಗಿ ಹೇಳಿದಂತಹ ಶ್ವೇತಾ, ತಂದೆ ತಾಯಿಯನ್ನ ಅಪಾರ್ಟ್ಮೆಂಟ್ಗೆ ಕರೆಸ್ಕೊಳ್ಳೋದಾಗಿ ಶ್ವೇತಾ ಹೇಳಿದ್ರು. ಏನು ಫ್ಲಾಟ್ಗೆ ತಂದೆ ತಾಯಿ ಮತ್ತು ತಂಗಿ ಬರ್ತಾರೆ ಅಂತ ಯುವತಿ ತಿಳಿಸಿದ್ಲು ಪ್ರಿಯಕರನಿಗೆ. ಭಾನುವಾರ ಸಂಜೆ ಆಗಮಿಸಿದಂತಹ ಸೋಮ್ ಸುಂದರ್, ಲಕ್ಷ್ಮಿ ಹಾಗೂ ಸುಪ್ರಿಯಾ ತಂದೆ ತಾಯಿ ತಂಗಿ ಆಗಮಿಸಿದ್ರು. ನಿನ್ನೆ ರಾತ್ರಿ ಗಲಾಟೆಯಾಗಿ ಮೂವರನ್ನು ಕೂಡ ಈ ಪ್ರೇಮಿಗಳು ಕೊಂದಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಸೆಕ್ಯೂರಿಟಿ ಈಗ ಬೀರ್ ಬಹದ್ದೂರ್ ಹೇಳಿಕೆಯನ್ನ ನೀಡಿದ್ದಾರೆ. ಅಪಾರ್ಟ್ಮೆಂಟ್ಗೆ ಕರೆಸ್ಕೊಂಡಿರುವಂಥದ್ದು 1.5 ತಿಂಗಳ ಹಿಂದೆ ಅಪಾರ್ಟ್ಮೆಂಟ್ಗೆ ಈ ಜೋಡಿ ವಾಸ ಇತ್ತು. ತಂದೆ ತಾಯಿಯನ್ನ ಕರೆಸ್ಕೊಳ್ಳೋದಾಗಿ ಶ್ವೇತಾ ಹೇಳಿಕೆಯನ್ನ ಅಂದ್ರೆ ಹೇಳಿದ್ಲು. ಆಕೆ ತಂದೆ ತಾಯಿಯನ್ನ ಫ್ಲಾಟ್ಗೆ ಕರೆಸ್ಕೊಂಡಿದ್ದಾಳೆ. ತಂದೆ ತಾಯಿ ಫ್ಲಾಟಿಗೆ ಬರ್ತಾರೆ ಅಂತ ಹೇಳಿದ್ರು. ಭಾನುವಾರ ಸಂಜೆ ಆಗಮಿಸಿದಂತಹ ಫ್ಯಾಮಿಲಿ ಅಂದ್ರೆ ಸುಂದರ್
ಮುತ್ತುಲಕ್ಷ್ಮಿ, ಸುಪ್ರಿಯಾ ಅಪ್ಪ ಅಮ್ಮ ತಂಗಿ ಫ್ಲ್ಯಾಟ್ಗೆ ಆಗಮಿಸ್ತಾರೆ. ಆದರೆ ನಿನ್ನೆ ರಾತ್ರಿ ಗಲಾಟೆಯಾಗಿದೆ. ಗಲಾಟೆಯಲ್ಲಿ ತಂದೆ ತಾಯಿ ತಂಗಿಯನ್ನ ಈ ಜೋಡಿ ಕೊಂದಿವೆ. ಅಶ್ವವೇಗ ನ್ಯೂಸ್ಗೆ ಸೆಕ್ಯೂರಿಟಿ ಗಾರ್ಡ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. इधर आया तो ये तो आपका 840 को आइस है, तो ये 840 को ये माँ और बहन और पापा उसका वो रूम में गया, तो उसने अब रूम में क्या क्या किया अंदर वो तो हमको पता नहीं है, लेकिन वो एक उसका बाप वो नीचे आया बोला भैया भैया हमको बचाओ, तो हम लोग उसको बचाने के लिए फोन पुलिस को कर रहा है कोई किसी से, फिर उसके बाद उसको एम्बुलेंस में बुलाया, एम्बुलेंस में डाल के उसको भेजा। उसके बाद उसको दरवाजा भी वो लोग लॉक करके गया, लॉक करके गया, तो बाद में ओनर पुलिस जाके देखता है तो लॉक किया था। उसके बाद इधर से शब्बल हब्बल लेके उस दरवाजा को तोड़ दिया, तो उसके बाद अंदर देखता है तो बड़ी पड़ा है, दो बड़ी उसके। आपको कैसे पता चलेगा? ये हम लोग इधर ड्यूटी करता था, मेरे भाई मेरे को बोला नीचे तो ऐसा हो गया, आदमी मर गया। मैं इधर आया तो वो एक अंकल नाम का था, वो हॉस्पिटल लेने के लिए यहाँ एम्बुलेंस आ गई। रीजन क्या ये कितना साल नहीं, ये लमसम 2 महीना हुआ, अभी नया आया है, लड़का लड़की नया आया है। और उन लोग हमको दिन मेरा ड्यूटी है, दिन में क्या बोला कि मेरा माँ और बहन और पापा आ रहा है, उनको आने दीजिए, मत रोकना, ऐसा बोला उसका ये लड़का बोला। फिर हम लोग उसको आते हुए भी फिर रुकाया उसको, उसका पापा को, तो उसके बाद वो लड़की नीचे आ गया, उसको बोला मेरा पापा है छोड़ बोल के इधर ही आके उसने ले गया, उधर बैग है क्या सामान था उसने रखा, बाइक में आया था वो, फिर उस बाइक में फिर वो दोबारा इधर किधर गया, फिर वो शाम को आया तो वो तीनों आया, फिर शाम को कितना बजे को? ये 8:40 ऐसे ही आया। तो लड़का क्या काम चल रहा है क्या? लड़का क्या काम करता है वो मेरे को पता नहीं, लड़की भी पता नहीं, उन लोग नए हाँ इधर उधर जाता रहता है आता रहता है।